ಇಂಗ್ಲೀಷಲ್ಲಿ ಮಾತಾಡಬೇಡಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ ತಪ್ಪ ಅಥವಾ ಸಿಂಗ್ಯುಲರ್ ಆಗಿ ಮಾತಾಡಿದ ತಪ್ಪ? ಎರಡು ತಪ್ಪೇನೆ. ಆದರೆ ಮನೆಯವರೆಲ್ಲ ನಿಂತಿದ್ದು ಯಾವುದರ ವಿರುದ್ಧ? ಅಶ್ವಿನಿ ಅವರ ವಿರುದ್ಧ ಇಂಗ್ಲೀಷಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ದಕ್ಕೆ. ಯಾಕಂದರೆ ವೀಕೆಂಡಲ್ಲಿ ಸುದೀಪ್ ಸರ್ರು ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಸ್ಟ್ಯಾಂಡ್ ತಗೊಂಡಿದ್ದ ವಿಚಾರವಾಗಿ. ಅದು ಅಶ್ವಿನಿ ಅವರ ವಿರುದ್ಧವೇ ಆಗಿತ್ತು. ಜನ ಹೇಗೆ ಅಂದರೆ ಕುರಿ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅನ್ನೋ ಹೊಡಿತಾರೆ. ಅದೇ ರೀತಿ ಅಶ್ವಿನಿಯವರ ವಿರುದ್ಧ ನಿಂತ್ಕೊಳ್ಳೋದ್ರಲ್ಲಿ ಮನೆ ಮಂದಿಗೆಲ್ಲ ಇಂಟ್ರೆಸ್ಟ್ ಇತ್ತೆ ವಿನಃ ಸರಿ ಅಥವಾ ತಪ್ಪಿನ ವಿರುದ್ಧ ನಿಂತ್ಕೊಳ್ಳೋದ್ರಲ್ಲಿ ಅಲ್ಲ. ಅಫ್ಕೋರ್ಸ್ ಇಂಗ್ಲೀಷಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ದು ಸರಿನೇ, ಆದರೆ ಸಂದರ್ಭ ತಪ್ಪಿತ್ತು. ಅಶ್ವಿನಿ ಅವರು ಆ್ಯಸ್ ಯೂಶುವಲ್ ನಂದಲ್ಲಿ ಇಡ್ಲಿ ಅಂತ ಹೋಗಿ ಆ ಸ್ಟೇಟ್ಮೆಂಟ್ ಕೊಟ್ಟರು, ಆದರೆ ಮನೆಯವರೆಲ್ಲ ಅದ್ರ ವಿರುದ್ಧ ಅಷ್ಟೇ ನಿಂತರು. ಸ್ವತಃ ರಘು ಅವ್ರಿಗೆ ಅನ್ನಿಸ್ತು ಅವ್ರು ಮಾತಾಡಿ ತಪ್ಪು ಅಂತ. ಕೋಪ ಎಲ್ಲ ಕಡಿಮೆ ಆದಮೇಲೆ ಅವ್ರಿಗೆ ಹಾಗೆ ಅನ್ನಿಸ್ತು, ಆದರೆ ಮನೆಯವ್ರು ಯಾರಿಗೂ ಆ ಥರ ಅನಿಸಿಲ್ಲ. ಫಸ್ಟ್ ಆಫ್ ಆಲ್ ಗಿಲ್ಲಿ ಅವರು ರಕ್ಷಿತಾ ಅವ್ರಿಗೆ ಸ್ಟ್ಯಾಂಡೇ ತಗೊಂಡಿಲ್ಲ ನನ್ನ ಪ್ರಕಾರ. ಇಡೀ ಜಗಳನ ರಕ್ಷಿತಾ ಒಬ್ಬಳೇ ಹ್ಯಾಂಡಲ್ ಮಾಡಿದ್ಲು ಲಾಸ್ಟ್ ವೀಕ್. ಜಗಳ ಎಲ್ಲ ಮುಗಿದು ಮಾರನೇ ದಿನ ಜಾನ್ವಿ ಅವರು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಗಿಲ್ಲಿ ಅವರು ಜಾನ್ವಿ ಅವ್ರಿಗೆ ರೇಗಿಸ್ತಾ ಇದ್ರು. ದಟ್ ಇಸ್ ಆ್ಯಸ್ ಯೂಶುವಲ್, ದಟ್ಸ್ ಇಸ್ ಕ್ಯಾರೆಕ್ಟರ್. ಸ್ಟ್ಯಾಂಡ್ ತಗೊಂಡಿದ್ದೆಲ್ಲಿಂದ ಬಂತು? ಮಳೆ ಬಂದು ಪ್ರವಾಹ ಬಂದು ಆ ಪ್ರವಾಹದಲ್ಲಿ ಆಟ ಆಡ್ತಿರೋದನ್ನ ಸ್ಟ್ಯಾಂಡ್ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ವಾಟ್ ಎವರ್ ಇಟ್ ಹ್ಯಾಪೆಂಡ್. ತಮಾಷೆಗಾದರೂ ಗಿಲ್ಲಿ ರಕ್ಷಿತಾ ಅವ್ರ ಪರ ತಗೊಂಡ್ರು, ಕಿಚ್ಚನ ಚಪ್ಪಾಳೆ ಸಿಕ್ತು. ಆದರೆ ಮನೆ ಮಂದಿಗೆಲ್ಲ ಇದು ರಾಂಗ್ ಆಗಿ ಕನ್ವೆ ಆಗಿದೆ. ಎಲ್ಲರೂ ಅಶ್ವಿನಿ ಅವ್ರ ವಿರುದ್ಧ ಬಿದ್ದಿದ್ದಾರೆ ವಿನಃ ಸರಿ ಅಥವಾ ತಪ್ಪಿನ ವಿರುದ್ಧ ಅಲ್ಲ. ಜಾನ್ವಿ ಮತ್ತು ಕಾಕ್ರೋಚ್ ಇಬ್ಬರೇ ಏಕವಚನದಲ್ಲಿ ಮಾತಾಡಬಾರ್ದಾಗಿತ್ತು ಅಂತ ರಘು ಹತ್ರ ಹೋಗಿ ಹೇಳಿದ್ದು. ಈ ಸೀಸನ್ನ ಕಂಟೆಸ್ಟೆಂಟ್ಸ್ ಹೇಗಿದ್ದಾರೆ ಅಂದರೆ